ಕೆಪಿಎಸ್ಸಿ ಪರೀಕ್ಷಾ ಕೇಂದ್ರ ತಪಾಸಣೆಗೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ತಪಾಸಣೆ. ಮಂಗಳೂರಿನಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಾದಂತಹ ಅವ್ಯವಸ್ಥೆ ಇದು. ಲೆಕ್ಕ ಪರಿಶೋಧನೆ ಹಾಗೂ ಲೆಕ್ಕಪತ್ರ ಇಲಾಖೆಯ ಸಹಾಯಕರ ಹುದ್ದೆಗೆ ನಡೀತಾ ಇರುವ ಪರೀಕ್ಷೆ ಮಂಗಳೂರಿನ ಬಲ್ಮಠ ಸರ್ಕಾರಿ ಕಾಲೇಜಿನಲ್ಲಿ ನಡೀತಾ ಇರುವಂತಹ ಪರೀಕ್ಷೆ ಇದು. ಆದರೆ ಸರ್ಕಾರಿ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನ ತಪಾಸಣೆಗೆ ಬಳಸಿಕೊಂಡು ಬೇಜವಾಬ್ದಾರಿ ತೋರಿದೆ ಆಯೋಗ. ಮೆಟಲ್ ಡಿಟೆಕ್ಟರ್ ಹಿಡಿದು ಪರೀಕ್ಷಾರ್ಥಿಗಳನ್ನ ವಿದ್ಯಾರ್ಥಿಗಳು ತಪಾಸಣೆ ಮಾಡ್ತಿದ್ದಾರೆ. ಸರಿಯಾಗಿ ತಪಾಸಣೆ ನಡೆಸದೆ ಪರೀಕ್ಷಾ ಕೇಂದ್ರ ಪ್ರವೇಶಿಸ್ತಾ ಇದ್ದಾರೆ ಅಭ್ಯರ್ಥಿಗಳು. ವಿದ್ಯಾರ್ಥಿಗಳನ್ನ ಬಳಸಿಕೊಂಡು ಕಾಟಾಚಾರದ ತಪಾಸಣೆ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಭರತ್ ರಾಜುಗ ಸಂಪರ್ಕದಲ್ಲಿದ್ದಾರೆ. ಭರತ್, ನಿಜಕ್ಕೂ ಕೂಡ ಇದು ಅಚ್ಚರಿ ಮೂಡಿಸುತ್ತೆ. ವಿದ್ಯಾರ್ಥಿಗಳನ್ನ ಹೇಗೆ ತಪಾಸಣೆಗೆ ಬಳಸ್ಕೊಳ್ತಾ ಇದ್ದಾರೆ ಅಂತ, ಅದಕ್ಕೆ ಅವಕಾಶವೇ ಇಲ್ವಲ್ಲ. ಅದು ಹೇಗೆ ಮಾಡ್ತಿದ್ದಾರೆ? ದೊಡ್ಡ ಅವ್ಯವಸ್ಥೆ, ದೊಡ್ಡ ಬೇಜವಾಬ್ದಾರಿಲಿ ಎದ್ದು ಕಾಣ್ತಿದೆ ಅಲ್ವಾ? ಪ್ರತಿಮಾ, ಹೌದು. ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವಂಥ ಪರೀಕ್ಷೆಗಳಲ್ಲಿ ಅನೇಕ ಬಾರಿ ಈ ರೀತಿಯಾಗಿ ಬೇಜವಾಬ್ದಾರಿ ಮತ್ತು ಅವ್ಯವಸ್ಥೆ ಮತ್ತು ಅಕ್ರಮಗಳು ನಡೆದಿರುವಂಥದ್ದು ವರದಿಯಾಗಿತ್ತು. ಆ ಕಾರಣಕ್ಕೋಸ್ಕರ ಇವತ್ತು ನಡೀತಾ ಇರುವಂಥ ಪರೀಕ್ಷೆಯ ಸಂದರ್ಭದಲ್ಲಿ ಸಹಜವಾಗಿ ಲೋಕಸೇವಾ ಆಯೋಗವೇ ಒಂದು ಆದೇಶವನ್ನು ಕೊಟ್ಟಿದೆ. ಮೆಟಲ್ ಡಿಟೆಕ್ಟರ್ಗಳಿರಬೇಕು, ಫೇಸ್ ಡಿಟೆಕ್ಟಿವ್ ರೆಕಗ್ನೈಸೇಷನ್ ಮಾಡುವಂತಹ ಯಂತ್ರಗಳಿರಬೇಕು, ಅದರ ಜೊತೆಗೆ CC ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಬೇಕು ಅನ್ನುವಂಥದ್ದು. ಆದರೆ ಇದನ್ನು ಯಾವುದೋ ಒಂದನ್ನ ನೆಪ ಹೇಳಿ ಮತ್ತು ಕೇವಲ ಬೇಜವಾಬ್ದಾರಿಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನನಗೆ ಇರ್ತಕ್ಕಂಥದ್ದು ಬಲ್ಮಠ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಆ ಸಣ್ಣ ಮಕ್ಕಳನ್ನ ಬಳಕೆ ಮಾಡಿಕೊಂಡು ಇಲ್ಲಿ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ, ಯಾಕಂದ್ರೆ KPSC ಅನ್ನುವಂಥ ಬಹಳ ದೊಡ್ಡ ಒಂದು ಸಂಸ್ಥೆ, ಒಂದು ಸರ್ಕಾರದ ಒಂದು ಘಟಕ ಏನಿದೆ, ಅವರು ಪರೀಕ್ಷೆಗಳನ್ನು ನಡೆಸುವಾಗ ಅದಕ್ಕೆ ಸೂಕ್ತವಾದ ಕೆಲವೊಂದು ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ. ಅಂದ್ರೆ ಮೆಟಲ್ ಡಿಟೆಕ್ಟರ್ಗಳನ್ನ ಇಲ್ಲಿ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಹಿಡ್ಕೊಂಡು ಮೆಟಲ್ ಡಿಟೆಕ್ಟರ್ಗಳನ್ನ ಅವರು ಹಿಡ್ಕೊಂಡು ತಪಾಸಣೆ ಮಾಡುವಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆ ಹಾಳಾಗಿ ಹೋಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಹೇಳುತ್ತೆ. ಯಾಕಂದ್ರೆ ಬಹುತೇಕವಾಗಿ ಮಕ್ಕಳಿಗೆ, ಸಣ್ಣ ಸಣ್ಣ ಮಕ್ಕಳೇನಿರ್ತಾರೆ, ವಿದ್ಯಾರ್ಥಿಗಳೇನಿರ್ತಾರೆ, ಅವರಿಗೆ ಈ ತಾಂತ್ರಿಕವಾಗಿ ಮೆಟಲ್ ಡಿಟೆಕ್ಟರ್ಗಳ ಬಗ್ಗೆ ಅರಿವಿರೋದಿಲ್ಲ. ಆದರೆ ಇಂಥದ್ದನ್ನು ಬಳಸಿಕೊಂಡು ಆ ಮಕ್ಕಳನ್ನ ಪರೀಕ್ಷಾ ಕೇಂದ್ರಗಳಿಗೆ ಹೋಗುವಂಥದ್ದು, ಬಿಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆಗಳು ಕೂಡ ಹೇಳುತ್ತೆ. ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇಲ್ಲಿ ಪ್ರಶ್ನೆ ಇರುವಂಥದ್ದು, ಲೋಕಸೇವಾ ಆಯೋಗ ಕೊಟ್ಟಂತ ನಿರ್ದೇಶನಗಳಲ್ಲಿ ಮೆಟಲ್ ಡಿಟೆಕ್ಟರ್ನ ಜೊತೆಗೆ ಫೇಸ್ ರೆಕಗ್ನೈಸೇಷನ್ ಮಾಡುವಂಥ ತಂತ್ರಜ್ಞಾನವನ್ನು ಬಳಕೆ ಮಾಡಬೇಕು ಮತ್ತು ಎಲ್ಲ ಕೊಠಡಿಗಳಲ್ಲಿ CCTV ಬಳಕೆ ಮಾಡಬೇಕು ಮತ್ತು ನಕಲು ಕೇಂದ್ರ ಬೇರೆ ಬೇರೆ ಅಭ್ಯರ್ಥಿಗಳು, ಕೆಲವು ಅಭ್ಯರ್ಥಿಗಳ ಬದಲಾಗಿ ಬೇರೆ ಯಾರಾದರೂ ಬಂದು ಎಕ್ಸಾಮ್ ಅನ್ನು ಬರೀತಾರೆ, ಅಂಥವರನ್ನ ಕೂಡ ಈ ಒಂದು ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂಥ ನಿಯಮಗಳನ್ನ ಅತ್ಯಂತ ಸ್ಪಷ್ಟವಾಗಿ KPSC ತನ್ನ ಆದೇಶ ಪತ್ರದಲ್ಲೂ ಕೂಡ ಕೊಟ್ಟಿದೆ. ಆದರೆ ಇದು ಮಂಗಳೂರಿನ ಬಲ್ಮಠದಲ್ಲಿರುವಂಥ ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಆಗ್ತಂತೆ ಕಾಣ್ತಾ ಇಲ್ಲ. ಅದ್ರ ಜೊತೆಗೆ ಜಾಮರ್ಗಳ ಅಳವಡಿಕೆ ಆಗಬೇಕು, ಹ್ಯಾಂಡಲ್ಡ್ ಮೆಟಲ್ ಡಿಟೆಕ್ಟರ್ ಆಗಬೇಕು, ಬಯೋಮೆಟ್ರಿಕ್ ಫೇಸ್ ರೆಕಗ್ನೈಸೇಷನ್ ಇರಬೇಕು, ಅದ್ರ ಜೊತೆಗೆ ಲೈವ್ ಫೀಡ್ಗಳನ್ನು, ಅಂದ್ರೆ ಇಲ್ಲಿನ ಲೈವ್ ಫೀಡ್ಗಳನ್ನ KPSCಯ ಕಮಾಂಡ್ ರೂಮ್ಗಳಲ್ಲಿ ಕುತ್ಕೊಂಡು ನೋಡ್ಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಕೂಡ ಇರಬೇಕು ಅನ್ನುವಂಥದ್ದು ಇದೆ. ಅದು ಬಹುತೇಕ ಒಳಭಾಗದಲ್ಲಿ ಇರಬಹುದು. ಆದರೆ ಮಕ್ಕಳು, ವಿದ್ಯಾರ್ಥಿಗಳು ಇಲ್ಲಿ ಹೋಗುವಂತ, ಒಳಗಡೆ ಹೋಗುವಂತ ವಿದ್ಯಾರ್ಥಿಗಳನ್ನ ಅವರು ತಪಾಸಣೆ ಮಾಡುವಂತ ವ್ಯವಸ್ಥೆ ಬಹಳ ಸರಿ ಅಂತ ಅನ್ಸೋದಿಲ್ಲ. ಇನ್ನು ನೀವು ನೋಡಬಹುದು, ಅನೇಕ ಜನ ಈ ಒಂದು ಹುದ್ದೆಗೋಸ್ಕರ, ಒಂದು ಪರೀಕ್ಷೆಗೋಸ್ಕರ ಅನೇಕ ವಿದ್ಯಾರ್ಥಿಗಳು ಬಂದಿದ್ದಾರೆ. ನಾವು ಕಳೆದ ಬಾರಿ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ಆಗಿತ್ತು. ಈ ರೀತಿಯಾಗಿ ಆದಂತ ಸಂದರ್ಭದಲ್ಲಿ ಬ್ಲೂಟೂತ್ ಗಳನ್ನು ಒಳಗೊಂಡೋದಂಥದ್ದು ಮತ್ತು ಬೇರೆ ಬೇರೆ ರೀತಿಯಾಗಿ ತಾಂತ್ರಿಕವಾಗಿ ಬೇರೆ ಬೇರೆ ಸಮಸ್ಯೆಗಳು ಬಂದಿತ್ತು. ಪರೀಕ್ಷೆಗಳಲ್ಲಿ ಪರೀಕ್ಷೆಯಲ್ಲಿ ಅಕ್ರಮಗಳಾದಂಥ ಬಗ್ಗೆ ವರದಿಗಳು ಬಂದಿತ್ತು. ಆ ಅಕ್ರಮಗಳನ್ನು ತಡಿಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದ ನಿಯಮಗಳನ್ನು ರೂಪಿಸಿದ್ರು. ಆದ್ರೆ ಯಾವುದು ಕೂಡ ಪಾಲನೆ ಆದಂತೆ ಕಾಣ್ತಾ ಇಲ್ಲ. ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.